ಕನ್ನಡಿಗರಿಗೆಲ್ಲ ಈ ಕನ್ನಡಿಗನ ನಮಸ್ಕಾರ. ನಾನು ರಾಘವೇಂದ್ರ ಹೆಗಡೆ. ಹುಟ್ಟಿದ್ದು ಕರಾವಳಿಯಲ್ಲಿ, ಬೆಳೆದದ್ದು ಕರ್ನಾಟಕ ಸರ್ಕಾರದ ಆಶ್ರಮ ಶಾಲೆಯಲ್ಲಿ. 10ನೇ ತರಗತಿ ಓದಿ ವೈಯಕ್ತಿಕ ಜೀವನಕ್ಕಾಗಿ ಮುಂಬೈಗೆ ಬಂದಿದ್ದೀನಿ. ಮುಂಬೈಯಲ್ಲಿ ಹೋಟೆಲ್ ಕಾರ್ಮಿಕನಾಗಿ, ವೇಟರ್ ಆಗಿ, ಆಟೋ ಡ್ರೈವರ್ ಆಗಿ, ಚಿತ್ರರಂಗದ ಸಹ ಸಂಕಲನಕಾರನಾಗಿ, ಸಹ ನಿರ್ದೇಶಕನಾಗಿ, ಟಿ ವಿ ಇಂಡಸ್ಟ್ರಿಯ ಅತಿ ದೊಡ್ಡ ಪೋಸ್ಟ್ ಪ್ರೊಡಕ್ಷನ್ ಹೌಸ್ RH ಎಂಟರ್ಟೈನ್ಮೆಂಟ್ನ ಓನರ್ ಆಗಿ ಸೆಟಲ್ ಆದಮೇಲೆ ನಾನೊಬ್ಬ ನಿರ್ಮಾಪಕನಾಗಬೇಕು, ನಾನೊಬ್ಬ ನಿರ್ದೇಶಕನಾಗಬೇಕು ಅಂತ ಆಲೋಚನೆ ಮಾಡಿದಾಗ ನನ್ನ ಮನಸ್ಸಿಗೆ ಮೊದಲನೇ ಬಾರಿ ಬಂದದ್ದು ನನ್ನ ತಾಯ್ನಾಡು ಕನ್ನಡ. ಆಮೇಲೆ ನಾನು ಕನ್ನಡದ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅವರು ನನ್ನ ನನಸು ಆಗುವ ಹಾಗೆ ಒಂದು ಜಗ್ಗುದ ಚಿತ್ರ ರೆಡಿ ಮಾಡಿ ಕೊಟ್ಟರು. ಚಿತ್ರ ರಿಲೀಸ್ ಆಯಿತು. ಕನ್ನಡದ ಜನ ಅದನ್ನು ಸೂಪರ್ ಹಿಟ್ ಮಾಡಿದರು. ಕನ್ನಡದ ಕೋಟಿಗಟ್ಟಲೆ ಜನ ನನ್ನ ಒಬ್ಬ ನಿರ್ದೇಶಕ ಅಂತ ಗುರುತಿಸ್ಪಟ್ಟಕ್ಕೆ ಸಹಾಯ ಮಾಡಿದರು. ಅವರ ನನ್ನ ಆಶೀರ್ವಾದ ಸಿಕ್ತು. ಎರಡನೇದಾಗಿ ನಂತರ ಶನಿ ಸೀರಿಯಲ್ ಮಾಡಿದೆ, ಅದು ಕನ್ನಡದಲ್ಲಿ, ಅದು ಜನ ಅಪಾರ ಮೆಚ್ಚುಗೆ ವ್ಯಕ್ತಪಡಿದ್ದಾರೆ. ಆಮೇಲೆ ಮೂರನೇದಾಗಿ ನಾನು ಮಹಾಕಾಳಿ ಸೀರಿಯಲ್ ಮಾಡಿದೆ, ಅದನ್ನು ಜನ ತುಂಬ ಮೆಚ್ಚುಗೆ ಪಡೆದಿದ್ದಾರೆ. ಆಮೇಲೆ ಎರಡನೇ ಚಿತ್ರ ಮಾಡಬೇಕು ಅಂತ ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ, ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು, ಅವ್ರದ್ದು ಇಂಟರ್ವ್ಯೂ ತನಕ ಓಕೆ, ಇಂಟರ್ವ್ಯೂನ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು. ಆವಾಗ ಧ್ರುವ ಸರ್ಜ್ ಅವರು ಹೇಳ್ತಾರೆ, ರಘು ನನಗೆ ಕೇಳಿ ಮುಗಿಸ್ಬೇಕು, ಒಂದು ಕಮಿಟ್ಮೆಂಟ್ ಇದೆ, ನೆಕ್ಸ್ಟ್ ಮಾಡೋಣ. ನಾನೆಂದರೆ ಓಕೆ ಸರ್. ಆವಾಗ ಮುಗಿತಾ ಒಂದು 8 ವರ್ಷ ವೇಸ್ಟ್ ಆಯಿತು. ಓಕೆ, 8 ವರ್ಷ ಆದಮೇಲೆ ಒಂದು ದಿನ ಅಮರನ್ ಅಂತ ತಮಿಳ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಅವ್ರು ಹೇಳಿದ್ರು, ರಘು ನಮ್ಮ IMS ಸೋಲ್ಜರ್ನ 60-70% ಅಮರಲ್ಲಿ ಬಂದಿದೆ. ನಾನು ಓಕೆ ಸರ್, ಈಗ ಅದನ್ನು ಕ್ಯಾನ್ಸಲ್ ಮಾಡೋಣ. ಮತ್ತು ಅವರೇ ಒಂದು ರೈಟರ್ ಕೊಟ್ಟರು, ಕತೆ ಎಲ್ಲ ಬರೆದಾಯಿತು, ಓಕೆನೂ ಆಯಿತು. ಅದು ಕನ್ನಡದಲ್ಲಿ ಇದೆ ಬೋನಸ್ ಸ್ಕ್ರಿಪ್ಟ್. ಆವಾಗ ಏನಾಯ್ತಂದರೆ 4 ಫೆಬ್ರವರಿ 2025ಕ್ಕೆ ಧ್ರುವ ಸರ್ಜಾ ನನಗೆ ಹೇಳ್ತಾರೆ, ಒಂದು ಸಲ ನಾವು 4 ಸೀಸನ್ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಸಿಗೋಣ. ಆವಾಗ ಅರ್ಜುನ್ ಸರ್ಜರು ಬಂದಿದ್ದರು, ಧ್ರುವ ಸರ್ಜಾ ಸರ್ ಇದ್ದರು. ರಘು ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ? ನಾನು ಹೇಳಿದೆ, ಸರ್ ಚಿತ್ರರಂಗಿಗೆ ಏನು ಬೇಕಂದು ಮಾಡ್ತೀನಿ. ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ? ನಾನು ಸರ್ ಕನ್ನಡ ಪಿಕ್ಚರ್ ಮಾಡ್ತೀನಿ, ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್, ತುಂಬ ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ. ಆವಾಗ ಇಲ್ಲ ರಘು, ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದ್ದೀವಿ, ದೊಡ್ಡ ಲೆವೆಲ್ ಮಾಡಿದ್ದೀವಿ, ಪ್ಯಾನ್ ಇಂಡಿಯಾ ಮಾಡಿದ್ದೀವಿ, KD ದೊಡ್ಡ ಲೆವೆಲ್ ಬರ್ತಾ ಇದೆ. ಇನ್ನೊಂದು ಮುಂಬೈ ಪ್ರೊಡ್ಯೂಸರ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ, ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ, ಆ ನಂತರ ನೀವು ಮಾಡಿ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಸರ್ 8 ವರ್ಷ ವೇಸ್ಟ್ ಆಯಿತು, ಇನ್ನು ಒಂದು ಪಿಕ್ಚರ್ ಮಾಡೋಕ್ಕೆ ನಿಮಗೆ 4 ವರ್ಷ ಬೇಕು, 8 4 12 ವರ್ಷ. ಈ ಮಧ್ಯ ನನಗೆ ಹೈದರಾಬಾದ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ಅವ್ರು ಹೇಳ್ತಾರೆ, ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ, ಪೀಪಲ್ಸ್ ಮೀಡಿಯಾ ಅಂತ ಕಂಪ್ನಿ ಹೆಸರು. ಅವರೊಂದು ನೋಟಿಸ್ ಕಳಿಸ್ತಾರೆ, ನೀವು ಪಿಕ್ಚರ್ ಮಾಡಬಾರ್ದು, ನಮ್ಮ ಪಿಕ್ಚರ್ ಮುಗಿಯೋ ತನಕ ನೀವು ಪಿಕ್ಚರ್ ಮಾಡೋಂಗಿಲ್ಲ. ಆವಾಗ ನಾನು ಕ್ಯಾಲ್ಕುಲೇಷನ್ ಮಾಡಿದೆ, 4 ವರ್ಷ ಅಂದರೆ 12, ಇನ್ನೊಂದು 3 ವರ್ಷ, 15-16 ವರ್ಷ ವೇಸ್ಟು. ಅದಕ್ಕೆ ನಾನು ಅವರಿಗೆ ಆ್ಯಸ್ ಪರ್ ಲಾ ನಾನು ಅವರಿಗೆ ಕೋರ್ಟ್ ನೋಟ್ ಕಳಿಸಿದೆ, ಸರ್ ನನ್ನ ಹಣ ರಿಟರ್ನ್ ಕೊಡಿ, ನಾನೇನು ಎಕ್ಸ್ಟ್ರಾ ಹಣ ಕೇಳ್ತಾ ಇಲ್ಲ, ಏನು ಎಗ್ರಿಮೆಂಟಲ್ಲಿ ಬರೆದಿದೆ ಆ ಎಗ್ರಿಮೆಂಟು ಬೇಕಾದ್ರೆ ನಾನು ಮಾಧ್ಯಮದಲ್ಲಿ ಕೊಡೋಕ್ಕೆ ಸಿದ್ಧ, ಅದರಲ್ಲಿ ಬರೆದಿದೆ, ಆ ಪ್ರಕಾರ ನಾನು ಹಣದ ಕೇಳ್ತೇನೆ. ನಾನು ಎಕ್ಸ್ಟ್ರಾ ಹಣ, ಈಗ ಅವರು ಅಶ್ವಿನಿಗೆ ಸಾಧ್ಯ ಇದೆಲ್ಲ ಗೊತ್ತಿಲ್ಲ, ನಮ್ಮ ಮತ್ತು ಧ್ರುವ ಸರ್ಜಾ ನಡುವೆ ಏನು ಮಾತಾಗಿದೆ ಅಂತ. ಅಶ್ವಿನಿ ಅವರು 2025 15 ಜೂನ್ ನಂತರ ನನಗೆ ಪರಿಚಯ, ಅದರ ಮುಂಚೆ ಅವರ ಸಂಭಾಷಣೆ ಯಾವಾಗೂ ಆಗಿಲ್ಲ. ನಾನು ಏನು ಮಾತುಕತಿದ್ರು ಧ್ರುವ ಸರ್ಜಾ ಅಂತಲೇ ಮಾತಾಡ್ತಿದ್ದೆ. ಅವ್ರು ಹೇಳ್ತಿದ್ರು, ಕೊಡ್ತೇನೆ ರಘು, ಆಗುತ್ತೆ. ಇವಾಗ ನಾನು ಡೇಟ್ ಪೋಸ್ಟ್ಪೋಂಡ್ ಆದಾಗ ನಾನು ಇನ್ನು ವೆಯ್ಟ್ ಮಾಡೋದು ಒಳ್ಳೆಯದಲ್ಲ, ಅದಕ್ಕೆ ನಾನು ನೋಟಿಸ್ ಕಳಿಸಿದ್ದೇನೆ. ಆವಾಗ ನೋಟಿಸ್ ಕಳಿಸಿದ ಮೇಲೆ ಈಗ ಏನಾಗಿದೆ, ನನ್ನ ಇವರೆಲ್ಲ ಕನ್ನಡ ವಿರೋಧಿ ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ. ನಾನು ಕನ್ನಡ ವಿರೋಧಿ ಅಲ್ಲ. ಅವ್ರು ಹೇಳ್ತಾರೆ ತಮಿಳ್ ಪಿಕ್ಚರ್ ಮಾಡಬೇಕು, ತೆಲುಗು ಪಿಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ. ತೆಲುಗು ಚಿತ್ರ ಮಾಡೋದಾದರೆ ನಾನು ಕನ್ನಡ ಆ್ಯಕ್ಟರ್ನ ಯಾಕೆ ಸೈನ್ ಮಾಡ್ತೀನಿ, ತೆಲುಗು ಆ್ಯಕ್ಟರ್ನ ಸೈನ್ ಮಾಡ್ತೀನಿ ಅಲ್ವಾ? ಅದಕ್ಕೆ ಅದಲ್ಲದೆ ಒಂದು ಅಗ್ರಿಮೆಂಟ್ ಇದೆ, ನಂದು ಧ್ರುವ ಸರ್ಜಾರ ಮಧ್ಯೆ ಒಂದು ಅಗ್ರಿಮೆಂಟ್ ಇದೆ. ಆ ಅಗ್ರಿಮೆಂಟಲ್ಲಿ ಕಂಪ್ಲೀಟಾಗಿ ಬರೆದಿದೆ, IMS ಸೋಲ್ಜರ್ ಕನ್ನಡ ಚಿತ್ರ ಅಂತ ಕ್ಲಿಯರಾಗಿ ಬರೆದಿದೆ. ಅದರಲ್ಲಿ ಎಲ್ಲೂ ತೆಲುಗು ಮೆನ್ಷನ್ ಮಾಡಿಲ್ಲ. ನಾನು ಹೇಳಲಿಲ್ಲ, ಯಾಕೆ ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀನಿ. ಈ ಲಾಂಚ್ ಆಗಿರೋದು ನನ್ನ ಕನ್ನಡ ಚಿತ್ರರಂಗದಲ್ಲಿ. ಮೊದಲನೇ ಚಿತ್ರ ಸೂಪರ್ ಹಿಟ್ ಆಗಿದೆ, ಶನಿ ಸೂಪರ್ ಹಿಟ್ ಆಗಿದೆ, ಮಹಾಕಾಳಿ ಸೂಪರ್ ಹಿಟ್ ಆಗಿದೆ. ನನ್ನ ತಾಯಿಯ ಆಶೀರ್ವಾದ ನನಗಿದೆ. ನಾನು ನನ್ನ ತಾಯಿಯ ಆಶೀರ್ವಾದ ಬಿಟ್ಟು ನಾನು ಬೇರೆ ಕಡೆ ಯಾಕೆ ಹೋಗ್ತೀನಿ? ಖಂಡಿತ ಇಲ್ಲ, ಇದು ಖಂಡಿತ ಸುಳ್ಳು. ಅದಕ್ಕಾಗಿ ಇದು ನ್ಯಾಯದಲ್ಲಿದೆ. ಏನು ನ್ಯಾಯಾಲಯ ನನಗೆ ಜಡ್ಜ್ ಕೊಡುತ್ತೆ, ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಓಕೆ, ನನಗೆ ಯಾರ ಮೇಲೂ ಏನು ಬೇಸರ ಇಲ್ಲ, ಬಟ್ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಖಂಡಿತ ನಾನು ತುಂಬ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ನಾವು ತುಂಬ ರೆಸ್ಪೆಕ್ಟ್ ಕೊಡುವ ಜನ. ಅದಲ್ಲದೆ ಇವಾಗ
ಇನ್ನೊಂದು ಮಾತಾಗಿದೆ, ನ್ಯಾಯಾಲಯದಲ್ಲಿ ಧ್ರುವ ಸರ್ಜಾ ಹೇಳಿದ್ದಾರೆ ನನಗೆ ನನ್ನ ಕೋ ಪ್ರೊಡ್ಯೂಸರಿಂದ ಒತ್ತಡ ಇದೆ ಅಂತ. ಇದು ಖಂಡಿತ ಸುಳ್ಳು. ನನ್ನ ಕೋ ಪ್ರೊಡ್ಯೂಸರ್ ಯಾವಾಗಲೂ ನನ್ನ ಹಿಂದೆ ನಿಂತ್ಕೊಂಡಿರ್ತಾರೆ, ಅವರಿಗೆ ಏನು ವ್ಯತ್ಯಾಸ ಬೀಳೋದಿಲ್ಲ. ಇದು ಸುಳ್ಳು. ನನ್ನ ಕೋ ಪ್ರೊಡ್ಯೂಸರ್ ಆಗಿರಲಿ, ನನಗೆ ಯಾರಿಂದ ಪ್ರೆಷರ್ ಇಲ್ಲ. ಟೈಮ್ ವೇಸ್ಟ್ ಆಗುತ್ತೆ, ಇದು ಮೆಂಟಲಿ ಡಿಸ್ಟರ್ಬ್. ಇಲ್ಲಿ ಪ್ರತಿಯೊಬ್ಬ ಹೇಳ್ತಾರೆ ಜಗ್ಗುದಾದ್ಮೇಲೆ ಅವ್ನು ಏನು ಪಿಕ್ಚರ್ ಮಾಡಿಲ್ಲ, ಜಗ್ಗುದಾದ್ಮೇಲೆ ಪಿಕ್ಚರ್ ಮಾಡಿಲ್ಲ, 8 ವರ್ಷದಿಂದ ಪಿಕ್ಚರ್ ಮಾಡಿಲ್ಲ. ಈ ಒಂದು ಮೆಂಟಲ್ ಟಾರ್ಚರ್ ನನಗೆ ಧ್ರುವ ಸರ್ಜಾದಿಂದ ಬಂದಿರೋದು. ಧ್ರುವ ಸರ್ಜಾ ಅವ್ರು ನನಗೆ ಡೇಟ್ ಕೊಟ್ಟಿದ್ರೆ ಈ ಮೆಂಟಲ್ ಟಾರ್ಚರ್ ಆಗ್ತಾ ಇಲ್ಲ. ನಾನು 8 ವರ್ಷದಲ್ಲಿ 4 ಪಿಕ್ಚರ್ ಮಾಡ್ತಿದ್ದೆ ಸರ್. ಪಿಕ್ಚರ್ ಹಿಟ್ಟು ಫ್ಲಾಪ್ ಅದು ಡಿಫ್ರೆಂಟ್. ಫಿಲ್ಮ್ ಮಾಡ್ತಿದ್ದೆ ನಾನು, ಏನೋ ಇರಲಿ ಫಿಲ್ಮ್ ಮಾಡ್ತಿದ್ದೆ, ನನ್ನ ಬಿಸ್ನೆಸ್ ಅದು. ಏನು ಮಾಡಿಲ್ಲ, ವೇಸ್ಟ್ ಆಗಿದೆ ಟೈಮ್. ಆ ಡಿಪ್ರೆಷನ್, ಆ ತಲೆನೋವು, ಅದು ಒಂದು ಇನ್ಸಲ್ಟ್. ಪ್ರತಿಯೊಬ್ಬ ಹೇಳ್ತಾನೆ ಜಗ್ಗುದಾದ್ಮೇಲೆ ಖಾಲಿ ಕೂತಿದ್ದಾನೆ, ಜಗ್ಗುದಾದ್ಮೇಲೆ ಖಾಲಿ ಕೂತಿದ್ದಾನೆ. ಈಗ ನನ್ನ ಬಿಸ್ನೆಸ್ ಇದೆ ಮುಂಬೈಲಿ, ನಡೆಯುತ್ತೆ. ಇಲ್ಲ ನಾನು 3 ಕೋಟಿ ಕೊಟ್ಟಿದ್ದೀನಿ, ಅದ್ರ ಇಂಟ್ರೆಸ್ಟ್ ಕೊಟ್ಟು ನಾರ್ಮಲ್ ಮನುಷ್ಯ ಆದರೆ ಸುಸೈಡ್ ಮಾಡಬೇಕು. ನಾನು ಓಕೆ ಬಿಸ್ನೆಸ್ ನಡೆಯುತ್ತೆ, ಆದರೆ ಒಂದು ಪ್ರತಿಯೊಂದಕ್ಕೆ ಒಂದು ಸಮಯ ಇದೆ, ಆ ಸಮಯದಲ್ಲಿ ಮುಗಿಬೇಕು. ಆ ಸಮಯದಲ್ಲಿ ಮುಗಿದೆ ಅಂದರೆ ವೇಸ್ಟ್. ಅದಕ್ಕೋಸ್ಕರನೇ ನಾನು ಈ ಮಾತನ್ನು ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕನ್ನಡ ವಿರೋಧಿ ಅಲ್ಲ. ಕನ್ನಡ ನನ್ನ ತಾಯಿ, ಕನ್ನಡವೇ ನನ್ನ ಮಾತೃಭಾಷೆ. ಕನ್ನಡಕ್ಕೋಸ್ಕರ ಯಾರಾದರೂ ನನಗೆ ಏನಾದರೂ ಹೇಳಿದರೆ ಅದು ನನ್ನ ತಾಯಿಯ ಇನ್ಸಲ್ಟ್ ಮಾಡಿದ ಹಾಗೆ. ನಾನು ಪ್ರಪಂಚದ ಯಾವುದೇ ಭಾಗದಲ್ಲಿ ಇದ್ದರೆ ನಾನು ಕನ್ನಡದವನೇ ಆಗಿರುತ್ತೇನೆ. ಜೈ ಕರ್ನಾಟಕ. ನಮಸ್ಕಾರ.